ಸುಮ್ಮನಿರು ಗಿರ್ಜಿಂಬೆ ಅಳಬೇಡ. ಅವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ. ನಿಮ್ಮ ಅಣ್ಣ ಹೆಂಗೆ ಮಾತಾಡ ಅಂತಾನಲ್ಲ ಅವನು. ನಿನ್ನ ಮೇಲೆ ಯೋಟ ಆಸೆ ಗೊತ್ತೆ ಮೂವರ್ಗೂ ಹಂಗೆ. ಮತ್ತೆ ನೀನು ಒಬ್ಬಳೆ ತಂಗಿ ಅಂತ ಹೇಳಿ ನಿನ್ನ ಮೇಲೆ ಬೋಲ ಆಸೆ. ಅವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ, ಇಲ್ಲದೆಲ್ಲ ಪಿಟಿಂಗ್ ಇಕ್ಕವಳೆ ಅದಕ್ಕೆ. ಮತ್ತೆ ಅವನು ಸಿಟ್ಟಾಗಿದ್ದು ಅಲ್ಲ. ನಾನು ಏನೇನು ಮಾತಾಡಿಲ್ಲ. ನಮ್ಮ ಅಣ್ಣ ನನ್ನ ಹೆಂಗೆ ಬೈದೋದ ತುಂಬ ಬೇಜಾರಾಯಿತು. ಅಲ್ಲ ನೋಡಿ, ಇಂಥ ಅಲ್ಕ ಮುಂಡರಿದ್ರೆ ಅಷ್ಟೇ. ಥೂ ಯಪ್ಪ, ಒಂದ್ರ ಕೇಳಿ ಬೆರೆಸ್ಕೊಂಡು ಹೇಳ್ತಾರಲ್ಲ. ನಾನು ಏನೇನು ಮಾತಾಡಿಲ್ಲ, ನಾನು ಏನೇನು ನಮ್ಮ ಅಣ್ಣ ನಂದೇ ಇಲ್ಲ ಅಂತಾನು ಇಂತಾನು ಅಂತ ಅಂದ್ಲು ನಿನ್ನ ತಂಗಿ ಅಂತ ಹೇಳಿ ಇಲ್ಲದೆಲ್ಲ ಹೇಳ್ಕೊಟ್ಟವಳಲ್ಲ. ಅವಳಿಗೆ ಹೆಂಗಾದ್ರೂ ಮನ್ಸು ಬಂತಪ್ಪ ಅಂಥವೆಲ್ಲ ಹೇಳ್ಕೊಡಕ್ಕೆ. ಇಲ್ಲದ ಸಲ್ಲದೆಲ್ಲ ಹುಟ್ಟಿಸ್ಕೊಂಡು ಹೇಳ್ಕೊಟ್ಟವಳಲ್ಲ ನಮ್ಮ ಅಣ್ಣಗೆ. ನಮ್ಮ ಅಣ್ಣಯ್ಯರು ಇವತ್ತೆಷ್ಟು ನನಗೆ ನೋಡ್ಕೊಂಡವ್ರೆ, ನಮ್ಮ ಅಣ್ಣಯ್ಯರು ಎಷ್ಟು ಇವತ್ತು ಆಗ್ಯಾರ ಅಂತ ನನಗೆ ಗೊತ್ತು. ನಮ್ಮ ಅಣ್ಣಯ್ಯ ಏನು ದೊಡ್ಡ ಅಣ್ಣ ನೋಡ್ಕೊಂಡ, ನಾನು ದೊಡ್ಡನು ಸಣ್ಣನು ಅಂತ ನಾನು ಯಾವತ್ತೂ ಭೇದ ಭಾವ ಮಾಡಿಲ್ಲ. ನಾನು ನೋಡು ಈ ಹೆಂಗೆ ಹೇಳ್ಕೊಟ್ಟವಳೆ, ನನಗೆ ತುಂಬ ಬೇಜಾರಾಗ್ತೈತೆ. ಅದಕ್ಕೆ ನಮ್ಮ ಅಣ್ಣಯ್ಯ ನೋಡು ಈ ಹೆಂಗೆ ಬೈದೋಗ್ಬಿಟ್ಟ ಅಂತ ನನಗೆ ತುಂಬ ಬೇಜಾರಾಗ್ತೈತೆ. ಸುಮ್ಕೆ ಅವಳ ಬುದ್ಧಿ ಗೊತ್ತಾಗಲಿ. ಅವನಿಗೆ ಗೊತ್ತಾಗುತ್ತೆ. ಏನು ಅವಳು ಇವಾಗ ಎಲ್ಲರನ್ನೂ ದೂರ ಮಾಡಬೇಕು ಅಂತ ಇದ್ದಾಳೆ ಅಷ್ಟೇನೆ. ಎಲ್ಲರನ್ನೂ ದೂರ ಮಾಡಿ ಅವ್ರ ಮನೆಗೆ ಕರ್ಕೊಂಡೋಗಿ ಇಕ್ಕೊಂಡವಳಲ್ಲ ಅವಳು, ಅವ್ರ ಅಮ್ಮಯ್ಯರ ಮನೆಯಕ್ಕೆ. ಅದಕ್ಕೇನೆ ಎಲ್ಲರನ್ನೂ ದೂರ ಮಾಡಬೇಕು ಅಂತ ಇದ್ದಾಳೆ ಅವಳು. ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಂಡಂಗೆ ಸುಮ್ಮನೆ ಇರೋದು ಕಲಿ. ಅವನಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ಹೋಗಿ ಮಾತಾಡ್ಸಲ್ಲ ಅಂತ ಹೋಗಿ ಅವನೇ ಬರ್ತಾನೆ, ಮಾತಾಡಿಸ್ತಾನೆ. ಸುಮ್ಮನೆ ನಿಮ್ಮ ಅಣ್ಣನೇ ಬರ್ತಾನೆ. ನೀನು ಮಾತಾಡಿಸ್ಕೊಂಡು ಬೇಕಾರೆ ನೋಡು ಏನಂದಿದ್ದೆ ಹನುಮಂತೆ. ಅಲ್ಲ ನೋಡು, ಸುಮ್ಮನೆ ಇಲ್ಲದೆಲ್ಲ ಹೇಳ್ಕೊಟ್ರಲ್ಲಪ್ಪ ಅನ್ಸುತ್ತೆ. ತುಂಬ ಬೇಜಾರಾಗ್ತೈತಿ. ನನ್ನ ಮೂವರು ಅಣ್ಣಯ್ಯರ್ನು ಅವನ ಮೇಲೆ ಇವನ್ ಕೀಳು. ನಾನು ಯಾವಾಗಲೂ ಒಂದೇ ದೃಷ್ಟಿಗೆ ನೋಡ್ತೀನಿ ಹೊರ್ತನು ಅವನ ಮೇಲೆ ಇವನ್ ಕೀಳು ಅಂತ ನಾನು ಯಾವತ್ತೂ ನೋಡಿಲ್ಲ. ಅದಕ್ಕೆ ಅಲ್ಲ ನೋಡು ಅವಳು ಹೆಂಗೆ ಹೇಳ್ಕೊಟ್ಟವಳೆ. ತುಂಬ ಬೇಜಾರಾಗುತ್ತೆ. ಈ ರೀತಿ ಎಲ್ಲ ಹೇಳ್ಬಾರ್ದು. ಏನು ಮಾಡೋದಪ್ಪ, ಅಮ್ಮಂಗಾಗ್ತೈತಿ. ನಮ್ಮ ಅಣ್ಣ ಅಲ್ಲ ಯಾರನ್ನ ಅವನಿಗೆ ಕಾಣದೇ ಇಲ್ದವನಿಗೆ ಒಂದಿರ್ಬೋದೇನೋ, ಮಾತಾಡಿರ್ಬೋದೇನೋ ಅಂತ ಅನಿಸುತ್ತೆ. ಇಂಥವೇನಕ್ಕೆ ಮಾಡಬೇಕು? ಇಂಥ ಮಾಡಬಾರ್ದಪ್ಪ. ಯಾರೇ ಆಗಲಿ ಇಂಥ ಕಿತಾಪತಿ ಮಾಡಕ್ಕೆ ಹೋಗ್ಬಾರ್ದು. ಯಾಕೆ ಜಿಮ್ಮಿಂಗ್ ಹೇಳ್ತಾ ಇದ್ದಾಳೆ? ಆಗ ಅವಳು ನಮ್ಮ ಶೈನಿ ಇಲ್ಲದೆಲ್ಲ ಹೇಳ್ಕೊಟ್ಟವಳೆ. ಅದಕ್ಕೇನೆ ಅವಳು ನಮ್ಮ ಇವನಿಗೆ ನಿಲುಗೆ ಇಲ್ಲದೆಲ್ಲ ಹೇಳ್ಕೊಟ್ಟವಳೆ. ಅವನು ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೇನೆ ಅವನು ಕೇಳ ಅಂತಾನಲ್ಲ, ನಮ್ಮ ಓನಿಲನು ಕೇಳ ಅಂತಾನಲ್ಲ. ಓನಿಲಿಗೂ ಇಲ್ಲದೆಲ್ಲ ಹೇಳ್ಕೊಟ್ಟವಳೆ. ಅದಕ್ಕೆ ಮತ್ತೆ ಅವನು ಬರಲ್ಲ. ಅಯ್ಯೋ ಅವಳು ಈಗ ನಮ್ಮ ಕೈಗೆಲ್ಲ ಯಾತನ ತಂದು ಕೊಡೋದು, ಈ ಹುಡುಗಿಗೆ ಯಾತನ ತಂದು ಕೊಡೋದು ಎಲ್ಲ ಮಾಡೋಣಲ್ಲ. ನಮ್ಮ ಮನಿಲ ಲಸ್ಮಕಯ್ಯ ಯಾತನ ಕಟ್ಟಿಸ್ಕೊಂಬರೋದು, ಹಣ್ಣು ಹಂಪ್ಲು ಎಲ್ಲ ತಗೊಂಬಂದು ಕೊಡೋಣಲ್ಲಕ್ಕ. ಅದಕ್ಕೇನೆ ತಂದು ಕೊಡಬಾರ್ದು, ಗುದ್ದಾಡಿನೇ ತಗೊಂಬಂದು ಕೊಡಲ್ಲ, ದೂರ ಆಗ್ತಾರೆ ಎಂಬುದಕ್ಕೋಸ್ಕರನ ಇಲ್ಲದ್ದೆಲ್ಲನ ಹೇಳ್ಕೊಟ್ಟವಳೆ. ಹಂಗಂದ್ಲು ಹಿಂಗಂದ್ಲು ನಿನ್ನ ತಂಗಿ ನೀನು ಬೈಕೊಂಡ್ಲು. ನಮ್ಮ ಅಣ್ಣ ದೊಡ್ಡ ಅಣ್ಣ ಒಬ್ಬನೇ ನೋಡ್ಕೊಂಡಿರೋದು, ದೊಡ್ಡ ಅದಕ್ಕೆ ದೊಡ್ಡ ಅಣ್ಣ ಇಬ್ಬರೇ ನನಗೆ ಬೇಕಾಗಿರೋದು ಅಂತ ಹೇಳಿದ್ಲು ನಿನ್ನ ತಂಗಿ ಅಂತ ಹೇಳಿ ನಮ್ಮ ಅನಿಲುಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ. ಅಲ್ಲ ಕಣ ಇಂಥವು ಹೇಳ್ಕೊಡೋದು. ಅದಕ್ಕೆ ಇವಳು ಪಾಪ ಬೇಜಾರಾಗಿ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ಬೇಡ ಸುಮ್ಕಿರಮ್ಮ. ಅವಳು ಇಲ್ಲದೆಲ್ಲ ಹೇಳ್ಕೊಟ್ಟಾಳು. ಅವಳು ಬುದ್ಧಿ ಏನು ಅಂತ ಗೊತ್ತಾಗ್ಲಿ ಅವಾಗ ಅವನೇನೇ ಬತ್ತಾನೆ ಮಾತಾಡಿಸ್ತಾನೆ. ಸುಮ್ಮನೆ ತಂಗಿ ಅಂದಮೇಲೆ ಎಲ್ಲೇ ಬಿಟ್ಟೋಗಲ್ಲ. ನೀನು ಅವಳು ಮಾತಾಡಿಸ್ಬಾರ್ದು ಅಂತ ಹಿಂಗೆ ಹೇಳಿರೋದು. ನೀನು ಮಾತಾಡ್ಸು, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಂದ್ರು ಅಂಬ್ಳು ಹೇಳು. ನೀನೇ ಮಾತಾಡ್ಸು ನಿಮ್ಮ ಅಣ್ಣನ. ನೋಡಮ್ಮ ತಾಯಿ ಎಂತೆಂಥವ್ರು ಇರ್ತಾರೆ. ಅವಳು ಅದೇ ಮತ್ತೆ ಇಲ್ಲಿಗೆಲ್ಲ ಬರ್ತಾನೆ ನಿಮ್ಮ ಹುಡುಗ ಅದು ಇದು ಕೊಡ್ಸೋದು, ಬಟ್ಟೆ ತರೋದು ಮಾಡ್ತಾರಲ್ಲ. ಮೂವರು ಎಲ್ಲ ಚೆನ್ನಾಗಿ ನೋಡ್ಕೊಂತಾರಲ್ಲ. ಅದಕ್ಕೆ ಒಟ್ಟುರ್ಕಿ ಅವಳು ಸೈಲಿ ಅವಳು ಕೆಂಚಮ್ಮನ ಮಗಳು ಬೋಲು ಹೊಟ್ಟೆ ಉರ್ಕಿ. ಅವಳು ಹೇಳಲ್ಲ ಅವಳು. ಅವರು ಇಬ್ಬರವಳು ಅಕ್ಕ ತಂಗಿಯರು ಅವ್ರು ಅಂತಾರೆ. ಮತ್ತೆ ಸುಮಾರು ಅದು ಲೌಡೇರಲ್ಲ ಅವರು. ಸುಮ್ಕಿರು, ಅದು ಯಾಕೆ ನೀನು ತಲೆ ಕೆಡಿಸ್ಕೊಂತ? ಅವಳು ನಿನ್ನ ಮಾತಾಡಿಸ್ಬಾರ್ದು, ಬೈದ್ರೆ ಮಾತಾಡ್ಸಲ್ಲ ಅಂತ ಹೇಳ. ನೀನು ಮಾತಾಡ್ಸಿ ತಲೆ ಕೆಡಿಸಿಬಿಡಿ ನಿಮ್ಮ ಅಣ್ಣನ. ಮಾತಾಡ್ಸು. ಯಾಕೆ ಗಿರ್ಜಿಂಬ ಹಿಂಗೆ ಮಕ? ಯಾಕಮ್ಮ? ಯಾಕೆ ಲಸ್ಮಕಯ್ಯ? ಅವ್ರ ಅಣ್ಣ ಯಾತ ಬೈದೋದ್ನ ಅಂತ ಪೋನಿಲ್ಲ. ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂಡವಳಿ. ನಮ್ಮ ಅಣ್ಣ ಬೈದೋದ ಏನು ಮಾಡೋಣ ಅಂತೇಳಿ ಬೇಜಾರು ಮಾಡ್ಕೊಂಡ್ಬಿಟ್ಟವಳಿ. ದೇವ್ರ ಯಾಕೆ? ಆಗ ಅವಳು ನಮ್ಮ ಸೈಲಿ ಇಲ್ಲದೆಲ್ಲ ಹೇಳ್ಕೊಟ್ಟವಳು. ಅಲ್ಲ ನಮ್ಮ ಅಣ್ಣಗೆ ನಾನು ಏನೇನು ಒಂದಿಲ್ಲ ಏನಿಲ್ಲ. ಸುಮ್ಮನೆ ಇಲ್ಲದೆಲ್ಲ ಹೇಳ್ಕೊಟ್ಟು ನಮ್ಮ ಅಣ್ಣ ನನ್ನ ದೂರ ಮಾಡೋಕ್ಕೆ ಹಂಗಂದ್ಲು ಹಿಂಗಂದ್ಲು ನಿನ್ನ ತಂಗಿ. ನೀನು ಬೈಕೊಂಡ್ಲು ನಮ್ಮ ಅಣ್ಣ ನನ್ನೇನು ಕಷ್ಟ ಸುಖ ನೋಡಿಲ್ಲ ಆಗಿಲ್ಲ ಅಂತ ಹೇಳಿ ಬೈಕೊಂಡ್ಲು ನಿನ್ನ ತಂಗಿ ಅಂತ ಇಲ್ಲದೆಲ್ಲ ಹೇಳ್ಕೊಟ್ಟವಳೆ. ಇಲ್ಲದೆಲ್ಲ ಹೇಳ್ಕೊಟ್ಟವಳು. ಅದಕ್ಕೇನೆ ನೀನು ಹಿಂಗೆ ಅನ್ಬೋದೆ ನಾನು ಎಷ್ಟು ಪ್ರೀತಿ ಪಟ್ಟು ನಾನು ನಿನ್ನ ನೋಡ್ಕೊಂಡಿದ್ದೀನಿ, ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ಅಂತೇಳಿ ಅವನು ಏನಂಗೆ ಬಂದು ಬಾಯಿಗೆ ಬಂದಂಗೆ ಬೈದೋದ. ಅದು ಮಾತು ಕೇಳ್ಕೊಂಡು ಇಲ್ಲ ಕಣೋಣ ನಾನು ಹಂಗಂದಿಲ್ಲ ಕಣೋ ಅಂದ್ರೂ ಕೇಳಲಿಲ್ಲ. ನಾನು ಮೂವರ್ನು ನಮ್ಮ ಅಣ್ಣಯ್ಯರನ್ನ ಒಂದೇ ದೃಷ್ಟಿಗೆ ನೋಡ್ತೀನಿ. ನಾನು ಯಾವತ್ತು ಮೇಲೂ ಕೇಳು ಅಂತ ನಾನು ಯಾವತ್ತೂ ಭೇದ ಭಾವ ಮಾಡೋಕ್ಕೆ ಹೋಗಲ್ಲ. ಅವಳು ಹಿಂಗೆಲ್ಲ ಹೇಳ್ಕೊಡ್ಬೋದೆ ದೂರ ಮಾಡಬೇಕು ಅಂತ. ನಮ್ಮ ಹುಡುಗನೆಲ್ಲ ಚೆನ್ನಾಗಿ ಎತ್ಕೊಂಬೋದು, ನಮ್ಮ ಹುಡುಗನೆಲ್ಲ ಚೆನ್ನಾಗಿ ಮಾತಾಡ್ಸೋದು ಎಲ್ಲ ಮಾಡ್ತಾರಲ್ಲ. ಅದು ಇದು ತಗೊಂಬಂದು ಕೊಡೋದು ಅದು ಮಾಡ್ತಾರೆ. ಅದಕ್ಕೆ ಅಲ್ಲ ಹುಡಿ ಇಂಥವೆಲ್ಲ ಮಾಡಿದ್ರೆ ಏನು ಮಾಡ್ತಾರಲ್ಲ ಅಂತ ಹೇಳಿ ಹಿಂಗೆಲ್ಲ ಮಾಡ್ತಾ ಇರೋದು. ಅವಳು ಗೊತ್ತೈತೆ ನನಗೆ ಅವಳು ಎಂಥ ಒಟ್ಟುರ್ಕಿ ಅಂತೇಳಿ. ಹಾಳಾಗಿ ಹೋಗ್ತಾಳೆ ಹೇಳು. ಅವಳ ಬುದ್ಧಿ ಗೊತ್ತಾಗುತ್ತೆ ಅವನಿಗೂ ಒಂದು ದಿವಸ. ಅವಳು ಮಾತು ಕೇಳ್ಕೊಂಡು ಹೋಗಲ್ಲಿ ಇರಲಿ ಆ ಕೆಂಚಿ ಮನೆಯಾಗಿ. ಅವಳು ಎಂತಾಳಂಬದು ಗೊತ್ತಾಗುತ್ತೆ. ಅವಳು ಅವ್ರ ಅಮ್ಮಯ್ಯ ಎಂತಾಳು ಅಳಿಯ ಅಂತ ಹೋಗ್ಲಿ ಮನೆ ತೊಳಿ ಹಾಕ್ತಾನೆ. ಅಳಿಯ ಮನೆ ತೊಳಿ ಅಂತ ತೊಳಸ್ತಾರ ತಡಿ. ಸುಮ್ಕಿರು ಅಳಿ ಬೇಡ. ಯಾಕೆ ತಲೆ ಕೆಡಿಸ್ಕೊಂತೀನಿ? ನೀನು ಮಾತಾಡ್ಸು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ.
ಅವರು ಇವಳ ಮೇಲೆ ಬೋಲ ಆಸೆ ಮೂವರ್ಗು. ಅವಳು ಇಲ್ಲದೆಲ್ಲ ಹೇಳ್ಕೊಟ್ಟಿರೋದು ಮ್ಯಾಲ ಅಷ್ಟೇ. ಅವನಿಗೆ ಬೈಯೋಕ್ಕೂ ಇಷ್ಟ ಇಲ್ಲ, ಬೈದು ಬರೋಗು ಅಂತ ಬಲವಂತ ಮಾಡಿ ಕಳಿಸಿರೋದು ಅನ್ಸುತ್ತೆ. ಬೈದು ಬರೋಕು ನೀನು ಚಂದಕ್ಕೆ ಬೈದು ಬಾ ಅಂತ ಕಳಿಸ್ಯಾಳ ಅವಳು. ಅವನಂತಾನಲ್ಲ, ಅವನಂತವೆಲ್ಲ ಈಗ ಮೂವರು ಅಷ್ಟೇ ಕಣಮ್ಮ, ಅಂಥವೆಲ್ಲ ಯೋಚನೆ ಮಾಡಲ್ಲ ಅವರು. ಸಣ್ಣ ಪುಟ್ಟವೆಲ್ಲ ಲೆಕ್ಕನೂ ಹಾಕಲ್ಲ, ಯೋಚನೆನೂ ಮಾಡಲ್ಲ ಅಂತ ಒಳ್ಳೆ ಮನುಷ್ಯರು ಅವರು. ಆದರೆ ಇವಳು ಹೇಳ್ಕೊಟ್ಟಿರೋದು ನಿಮ್ಮ ತಂಗಿ ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲ ಸಲ್ಲದ್ದೆಲ್ಲ ಹೇಳ್ಕೊಟ್ಟು ಇವಳು ಗಲಾಟೆ ಮಾಡ್ಬರೋದು ಅಂತ ಕಳಿಸಿರೋದು. ಸುಮಾರದಳಲ್ಲ ಅವಳು. ಎಂಥವಳು ಅಂತ ಅನ್ಕೊಂಡಿದೀಯ? ಅವಳೊಬ್ಳು ಒಳ್ಳೆಳಾಗಿದ್ರೆ ಸಾಕಮ್ಮ ನಮ್ಮ ಮನೆಯಾಗೆ. ಅವಳೊಬ್ಳು ಬಂದು ನಮ್ಮ ಮನೇಲಿಗೆ ಯಾಕೆ ಬುದ್ಧಿಲ್ವೋ ಏನು ಅಂತ ಲವ್ ಮಾಡಿ ಮದುವೆ ಆದ. ಅವಳಿಗೆ ಅವನಿಗೆ ಗೊತ್ತಾಗುತ್ತೆ ತಕ. ಲವ್ ಮಾಡಿ ಮದುವೆ ಆಗಿರೋದು ಏನು ಅಂತೇಳಿ. ಈಗ ಒಂದೆರಡು ದಿನ ಹಂಗೆ, ಆಮೇಲೆ ಗೊತ್ತಾಗುತ್ತೆ. ಸುಮ್ಕೆ ನೀನು ಏನೋ ಸಿಟ್ನ ಬೈತಾರತ್ತ ಅಜ್ಜೆ, ಯಾಕೆ ನೀನು ತಲೆ ಕೆಡ್ಸ್ಕೊಂಡು ಅಳ್ತಾ ಇದೆಯತ್ತು? ಅಳಕ್ಕೆ ಹೋಗ್ಬೇಡ, ಸುಮ್ಕಿರಿ, ಯಾಕೆ ಅಳ್ತೀಯ? ಅಯ್ಯೋ ದೇವ್ರೇ ನೀನು. ನಮ್ಮ ಅಣ್ಣವ್ರನ್ನ ಒಂದು ದಿವಸನೂ ಹಂಗೆ ಕಿತ್ತಾಡ್ದಾರಲ್ಲ, ನಮ್ಮ ಅಣ್ಣವ್ರನ್ನ ಒಂದು ದಿವಸನೂ ಮಾತು ಬಿಟ್ಟಾರಲ್ಲ, ಏನಿಲ್ಲ. ಹಿಂಗೆ ಮಾಡಿರೋ ಬೋಲ್ ಬೇಜಾರಾಗುತ್ತೆ ನನಗೆ. ನೋಡಪ್ಪ ಹೆಂಗೆ ಬೈದೋದ್ನಲ್ಲಪ್ಪ ಅಮ್ಮಂಗೆ. ಅವತ್ತು ನಮ್ಮ ಅಣ್ಣ ಒಂದು ದಿವಸನೂ ಹಂಗೆ ಬೈದಿಲ್ಲ ಗೊತ್ತು. ಮೂವರು ಅಷ್ಟೇ, ಯಾವತ್ತೂ ಬೈದಿಲ್ಲ ನನಗೆ. ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರು ಮೂವರು ಅಂದರೆ ಇವತ್ತು ನೆನೆಸ್ಕೋಬೇಕು ನಮ್ಮ ಅಣ್ಣವ್ರನ್ನ. ಅಲ್ಲ ಅವಳು ಇಲ್ಲದೆಲ್ಲ ಹೇಳ್ಕೊಟ್ಟು ಅಣ್ಣ ತಂಗಿನ ದೂರ ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ ಅಂತಂದರೆ, ಅಣ್ಣ ತಂಗಿನ ದೂರ ಮಾಡಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿ ಅಮ್ಮಯ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ಮಾಡ್ತಾ ಇದ್ದಾಳೆ ಅವಳು. ಇಲ್ಲಿ ಬರಬಾರ್ದು, ಇಲ್ಲಿ ತಂಗಿನ ಮಾತಾಡಿಸ್ಬಾರ್ದು, ಅಣ್ಣಯ್ರನ್ನ ಮಾತಾಡಿಸ್ಬಾರ್ದು, ನಮ್ಮ ಅತ್ತಿಗೆನ ಮಾತಾಡಿಸ್ಬಾರ್ದು ಅಂತ ಹೇಳಿ ಹಿಂಗೆ ಮಾಡ್ತಾ ಇರೋದವಳು. ಹೋಗ್ಬಾರ್ದು ಅಂತೇಳಿ ಇವಾಗ ಎಲ್ಲರನ್ನೂ ದೂರ ಮಾಡೋಕ್ಕಾಗಿ ಇಲ್ಲದೆಲ್ಲ ಹೇಳ್ಕೊಡ್ತಾ ಇದ್ದಾಳೆ. ಭಾರಿ ಇದ್ದಾಳೆ ಅವಳು. ನಾನೇನೋ ಅಂದ್ಕೊಂಡಿದ್ದೆ, ಅವಳ ಹೆಸರು ಮಾತಾಡಿದ್ರು ಇಲ್ಲೋದೆಲ್ಲ ಹುಟ್ಟಿಸ್ಕೊಂಡು ಅವಳಿಗೆ ಹೆಂಗಾದ್ರೂ ಹೇಳೋಕೆ ಮನಸ್ಸು ಬತ್ತಪ್ಪ. ಒಂದರಕ್ಕೆ ಎರಡು ಬೆರೆಸ್ಕೊಂಡು ಹೇಳ್ತಾ ಇದ್ದಾಳಲ್ಲ, ಯಪ್ಪ ದೇವ್ರೆ, ಎಲ್ಲರನ್ನೂ ದೂರ ಮಾಡ್ಬೇಕಂತ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು. ಅಕ್ಕ ತಂಗಿಯರನ್ನು ಅಣ್ಣ ತಮ್ಮಗಳನ್ನೆಲ್ಲರನ್ನೂ ದೂರ ಮಾಡಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ಮಾಡ್ಕೊಂಡಿದ್ದಾಳೆ ಇವಳು. ಬಿಡತ್ತ, ಅದೇನು ದೊಡ್ಡ ವಿಷಯ ಅಂತ ನೀನು ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು. ನಾನು ಅವಾಗಿಂದ ಹೇಳ್ತಾ ಇದ್ನಿಲ್ಲ ಸ್ಮಕಯ್ಯ, ಅವಳು ಕೇಳಂಗೆ ಇಲ್ಲ, ಅದನ್ನೇ ತಲೆ ಕೆಡಿಸ್ಕೊಂಡವಳು. ಅವ್ರ ಅಣ್ಣ ಬೈದೋದ್ನಲ್ಲ, ಅವರಿಂದ ಬೈತಾ ಇರಲಿಲ್ಲ ಅವ್ರ ಅಣ್ಣಯ್ರು. ಹಿಂಗೆ ಅವನು ಸಖತ್ತು ಸಿಟ್ಟಾಗಿದ್ದ. ನೀನು ಹಂಗೊಂದೆ ಹಿಂಗಂದೆ, ನೀನು ನಾನು ನೋಡ್ಕೊಂಡಿದ್ನಿ. ಯಾಕಂದರೆ ಅವ್ರು ನೋಡ್ಕೊಂಡವ್ರೆ, ಅವ್ರಿಗೆ ಸಿಟ್ಟು ಬಂದೈತೆ. ಈಗ ಕಾಣದೇ ಇಲ್ದಾರ್ಗೆ ಅವಳು ಹೇಳಿರೋದೆಲ್ಲ ನಿಜ ಅಂತ ಅನಿಸುತ್ತೆ. ಯಾರಿಗೇ ಆಗಲಿ, ನನಗೆ ಆಗಲಿ, ಹೇಳು, ಕಾಣದೇ ಇಲ್ಲೋದೆಲ್ಲ ಹೇಳಿದ್ರೆ ನಿಜ ಅನಿಸುತ್ತೆ. ಆಗ ಹಂಗೆ ಈಗ ಇವಳೇ ಏನಾನ ಹೇಳಿರೆ ನಮ್ಮ ಸಿದ್ಲಿಂಗಣ್ಣಗೆ ನಂಬಿಡುತ್ತೆ. ಏನು ಕೇಳಿದ್ದೆ ಬೇಗ ನಂಬಿಡ್ತಾರಲ್ಲ, ಅದಕ್ಕೆ ಅದು ಎಲ್ಲ ಈಗ ಸರಿನೋ ತಪ್ಪು ಸುಳ್ಳು ನಿಜವೋ ಅಂತ ಹೇಳಿ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಇದೆಲ್ಲನ ಅವ್ರಿಗೆ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಅವರೇ ಬೈದಾಗ, ಅಯ್ಯೋ ನನ್ನ ತಂಗಿನ ಬೈದ್ನಲ್ಲಪ್ಪ ಅಂತೇಳಿ ಅವರೇ ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕೆ ನಾನು ಸುಮ್ಮನಿರು ಅಂತೇಳಿ ಅವಾಗಿಂದ ಸಮಾಧಾನ ಮಾಡ್ತಾಯಿದ್ದೀನಿ. ಅವಳು ಬೇಜಾರು ಮಾಡ್ಕೊಂತ ಇದ್ದಾಳೆ. ಎದ್ದು ಬರತ್ತ ಅದೇನು ದೊಡ್ಡ ವಿಷಯ ಮಂಗೆ ನೀನು ಬೈದ್ರು ಬೈತಾನೆ ಏನತ್ತ ಬೈತಾರೆ. ಆಮೇಲೆ ಸಹಜ, ನೀನು ಬೈದ ಅಂತೇಳಿ ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಕೂಕೊಂಡಿದ್ಯಲ್ಲ, ಎದ್ದು ಬಾಯಿಲಿ. ಬೈಯೋದು ಅದೆಲ್ಲನ ಅಂಬೋದು ಸಹಜಮ್ಮ, ಅವೆಲ್ಲನ ನೀನು ಬಾ ಸುಮ್ಮನೆ ಎದ್ದು ಮತ್ತೆ ಎದ್ದು ಕೆಲಸ ನೋಡ್ಕೆ ಹೋಗು. ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಅವಳು ತಗೊಂಡ್ರೆ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರ, ನಮ್ಮ ಅಣ್ಣ ಯಾವತ್ತೂ ನಾನು ಬೈದಾನಲ್ಲ. ನಮ್ಮ ಅಣ್ಣ ನಾನು ಬೈದಿದ್ದಕ್ಕೆ ತುಂಬ ಬೇಜಾರಾಗ್ತೈತೆ. ಯಾವತ್ತೂ ಒಂದು ಮಾತು ಬೈತಿರ್ಲಿಲ್ಲ. ಮೂವರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಒಂಥರ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ. ಯಾವತ್ತೂ ಬೈತಾ ಇರಲಿಲ್ವಲ್ಲ, ಬೈದ್ಬಿಟ್ರಲ್ಲ, ಅದಕ್ಕೆ ಏನೋ ಒಂಥರ ಏನೋ ನನ್ನ ಮನಸ್ಸಲ್ಲಿ ಬೇಜಾರಾದಂಗೆ ಆಗ್ತೈತೆ. ಏನು ಮಾಡೋದು, ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.